72 ವರ್ಷ ಇತಿಹಾಸ ಇರುವಂಥ ಮಸೀದಿ. 5/1/1958ರಲ್ಲಿ ಸ್ಥಾಪನೆಗೊಂಡಿದೆ ಈ ಮಸೀದಿ. ಧರ್ಮಕ್ಕಿಂತ ಮೊದಲೇ ಮನುಷ್ಯತ್ವ ಕೆಲಸ ಮಾಡ್ತದಂತೆ. ಅದು ನಮಗೆ ಚಿಕ್ಕದಿಂದ ಎಲ್ಲರೂ ಕಲಿಸಿರ್ತಾರೆ, ಎಲ್ಲರ ಮನೆಯಲ್ಲೂ ಕಲಿಸಿರ್ತಾರೆ. ಅದು ಹಿಂದೂ ಆದರೂ ಸಹ ನಾನು ದೇವರನ್ನು ನೆನೆಸಿ ಅವರ ಒಟ್ಟಿಗೆ ಪಳ್ಳಿಯವರ ಟೇಸ್ಟನ್ನು ನೋಡಿ ನಾನು ಡಿಸೈನ್ ಮಾಡಿಸಿ ಖುಷಿ ಆಗ್ತಾಯಿತ್ತು. ದಿನ ದಿನ ಒಂದು ಡ್ರಾಯಿಂಗ್ ಡೆವಲಪ್ ಆಗುವಾಗ. ಕುಪ್ಪೆ ಪದವಿನಲ್ಲಿ 72 ವರ್ಷಗಳ ಇತಿಹಾಸ ಹೊಂದಿರುವ ಮಸೀದಿ ನವೀಕೃತಗೊಂಡಿದ್ದು, ಇದರ ವಿಶೇಷತೆ ಎಂದರೆ ನಿರ್ಮಾಣದಲ್ಲಿ ಹಿಂದೂ ಶಿಲ್ಪಿಗಳು ಸಹಭಾಗಿಯಾಗಿದ್ದಾರೆ. ಹೀಗಾಗಿ ಈ ಮಸೀದಿ ಕೋಮು ಏಕತೆ ಮತ್ತು ಸಾಮರಸ್ಯದ ಪ್ರತೀಕವಾಗಿದೆ. 1958ರಲ್ಲಿ ಸ್ಥಾಪಿತವಾದ ಈ ಮಸೀದಿಯ ನೀಲನಕ್ಷೆ ಇಂಜಿನಿಯರ್ ಪ್ರಣೀತ್ ರೈ ತಯಾರಿಸಿದ್ದು, ಈ ಮಸೀದಿಗೆ ಹಿಂದೂ ಮತ್ತು ಕ್ರೈಸ್ತ ಸಮುದಾಯದವರು ಮರಮುಟ್ಟುಗಳನ್ನು ಒದಗಿಸಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಈ ಮಸೀದಿಗೆ ಹಿಂದೂ ಧರ್ಮದವರು ಹರಕೆ ಸಲ್ಲಿಸುತ್ತಿರುವುದು ಲಕ್ಷಣೀಯ ಸಂಗತಿಯಾಗಿದೆ. ನಾವು ಇಷ್ಟೊಂದು ಬಜೆಟ್ ಇಟ್ಟು ಕೆಲಸ ಮಾಡುವಂಥ ಪರಿಸ್ಥಿತಿ ಇರಲಿಲ್ಲ. ಇವರು ಕೆತ್ತನೆಗೀಗ ನಮ್ಮ ರಾಜನ್ನ ಇಲ್ಲಿ ಬರುವಾಗ ಅವರದ್ದು 1,60,000 ಕೊಟೇಶನ್ ತೆಗೆದು ನಾವು ಕೇವಲ ಸಣ್ಣ ಸಿಂಪಲ್ನಲ್ಲಿ ಕೆತ್ತನೆ ಮಾಡಲಿಕ್ಕೆ ಇಲ್ಲಿ ಕರೆದದ್ದು. ದೇವರ ದಯ, ಈ ಊರಿನ ಎಲ್ಲ ನಮ್ಮ ಬಾಂಧವರು, ಅದರ ಜೊತೆಗೆ ಹಿಂದೂ ಸಹೋದರರು, ಕ್ರಿಶ್ಚಿಯನ್ ಸಹೋದರರು ಈ ಮಸೀದಿಗೆ ನಮ್ಮ ಮನೆಯಲ್ಲಿದ್ದಂಥ ಮರ ಕೊಟ್ಟಿದ್ದಾರೆ, ಸಾಗುವಾಣಿ ಮರವನ್ನು ಕೊಟ್ಟಿದ್ದಾರೆ. ಒಳ್ಳೆ ರೀತಿಯಲ್ಲಿ ಇಲ್ಲಿ ಈ ಕುಪ್ಪೆಪದ ಅನ್ನುವಂಥ ಒಂದು ಕುಗ್ರಾಮ ಭಾಳ ಸೌಹಾರ್ದತೆ ಇರುವಂಥ ಒಂದು ಏರಿಯಾ. ಇದೊಂದು ಈ ಊರಿನ ವಿಶೇಷತೆ. ದೇವರ ದಯದಲ್ಲಿ ಈಗ ಹೆಚ್ಚು ಕಮ್ಮಿ 1,20,00,000 ರೂಪಾಯಿ ತನಕದ ಮರದ ಕೆಲಸ, ಅದು ಮರ ಹಾಗೂ ಕೆತ್ತನೆ, ಅದರ ಕೆಲಸಕ್ಕೆ 1,20,00,000 ರೂಪಾಯಿದ ವಿನ್ಯಾಸ ಮರ ಹೋಗಿದೆ. ಉಳಿದ 2 ಕೋಟಿಗೂ ಮಿಕ್ಕಿ ಈ ಒಂದು ಕಾಮಗಾರಿ ನಡೆದಿದೆ. ಇದು ಈ ಊರಿನವರು, ಅದೇ ಈ ಊರಿನ ಕೆಲವು ಯುವಕರು ಗಲ್ಫ್ ಕಂಟ್ರಿಯಲ್ಲಿದ್ದಾರೆ, ಅವರ ಸಹಕಾರ, ಅದರೊಟ್ಟಿಗೆ ಬೇರೆ ಬೇರೆ ಊರಿನವರು ಕೂಡ ಈ ಒಂದು ಮಸೀದಿಗೆ ಇದು ಮಾಡಿದ್ದಾರೆ. 72 ವರ್ಷ ಇತಿಹಾಸ ಇರುವಂಥ ಮಸೀದಿ. 5/1/1958ರಲ್ಲಿ ಸ್ಥಾಪನೆಗೊಂಡಿದೆ ಈ ಮಸೀದಿ. ಅದಕ್ಕಿಂತ ಮೊದಲು 2 ವರ್ಷ ಹೊರಗಿತ್ತು. ಈ ಒಂದು ಜಾಗದಲ್ಲಿ 72 ವರ್ಷಗಳ ಕಾಲ ಈ ಮಸೀದಿ ಸ್ಥಾಪನೆ ಆಗಿದೆ. ದೇವರ ದಯದಲ್ಲಿ ಎಲ್ಲರ ಈ ಊರಿನ ಜಮಾತಿನವರು, ಪರವು ಜಮಾತಿನವರು, ಈ ಊರಿನ ಎಲ್ಲ ಹಿಂದೂ ಧರ್ಮದವರಿರ್ಬೋದು, ಕ್ರಿಶ್ಚಿಯನ್ನವರು, ಎಲ್ಲ ಧರ್ಮದವರು ಕೂಡ ಸಹಕಾರ ಮಾಡಿದ್ದಾರೆ. ಈ ಊರಿನ ಒಂದು ಸೌಹಾರ್ದತೆಗೆ ಈ ಒಂದು ಮಸೀದಿ ಸಾಕ್ಷಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಿಂದೂ ಆದರೂ ಸಹ ನಾನು ದೇವರನ್ನು ನೆನೆಸಿ ಅವರ ಒಟ್ಟಿಗೆ ಪಳ್ಳಿಯವರ ಟೇಸ್ಟನ್ನು ನೋಡಿ ನಾನು ಡಿಸೈನ್ ಮಾಡಿಸಿದ್ದು. ಸೊ ಆದ ಕಾರಣ ನನಗೆ ಅದೇನು ಹೊಸತ್ತಂತ ಅನಿಸಿಲ್ಲ, ಬಟ್ ಖುಷಿ ಆಗ್ತಾಯಿತ್ತು ದಿನ ದಿನ ಒಂದು ಡ್ರಾಯಿಂಗ್ ಡೆವಲಪ್ ಆಗುವಾಗ. ಪ್ಲಸ್ ಇವರು ಸಹ ಹೆಲ್ಪ್ ಮಾಡಿದ್ದಾರೆ, ರಫೀಕ್ ಸರ್ ಆಗಲಿ, ಶರೀಫ್ ಸರ್ ಆಗಲಿ, ಎಲ್ಲರೂ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅವರ ತಲೆಯಲ್ಲಿ ಏನು ಐಡಿಯಾ ಇದೆ ಹಾಗೆ ಅದು ತುಂಬ ಹೆಲ್ಪ್ ಆಗಿದೆ. ಅದನ್ನು ನಾವು ಇನ್ನೂ ಉತ್ತಮವಾಗಿ ಏನು ತರ್ಬೋದು ಅದನ್ನು ತಂದಿದ್ದೇವೆ. ಇಲ್ಲಿ ಮಸೀದಿಯ ಕೆಲಸ ಮಾಡಿಲ್ಲ, ಬೇರೆಲ್ಲ ಕೆಲಸ ಮಾಡಿದ್ದಾನೆ. ಹೌದು, ಇದು ಆ್ಯಕ್ಚುಲಿ ಏನಂದರೆ ಶರೀಫ್ ಸರ್ ನನ್ನ ತಂದೆ ಒಳ್ಳ ಸಹಪಾಠಿ. ಹಾಗೆ ಹೀಗೆ ಮಾತಾಡುವಾಗ ನನ್ನ ಮಗ ಇದ್ದಾರೆ ಅಂತ ಹೇಳಿ ಶರೀಫ್ ಸರಿಗೆ ಕೊಟ್ಟಾಗ ಶರೀಫ್ ಸರ್ ನಂಬರ್ ಕೊಟ್ಟು ನಾನು ಇಲ್ಲಿ ಬಂದದ್ದು. ಬರೋ ಗಂಟನೂ ಹೆದರಿಕೆ ಇತ್ತು ನನಗೆ ಆಗ್ತದೆ ಇಲ್ವೋ ಅಂತ. ಬಂದ ಮೇಲೆ ಇವರೇ ನನಗೆ ಧೈರ್ಯ ತುಂಬಿ ಇಲ್ಲಿಯವರಿಗೆ ಕೆಲಸ ಮುಗಿಸಿಕೊಡಲಿಕ್ಕೆ ಸಹಕರಿಸಿದ್ದಾರೆ. ಈ ಕೆಲಸದ ಒಂದು ವಿಶೇಷ ಅಂದರೆ ಇಲ್ಲಿ ಬಂದ ಊರಿನ ಕ್ಷೇತ್ರದವರು ಕೂಡ ಪ್ರತಿ ಜಾತಿ ಭೇದವಿಲ್ಲದೆ ಈ ಕ್ಷೇತ್ರವನ್ನು ಒಂದು ಅಭಿವೃದ್ಧಿಗೊಳಿಸಬೇಕೆಂದು ಅನ್ನೋ ಒಂದು ಮನಸ್ಸಿನಲ್ಲಿತ್ತು. ಆರ್ಥಿಕವಾಗಿ ಅವರು ಮೊದಲು ಇಲ್ಲದಿದ್ದರೂ ಕೂಡ ನಂತರ ಅದರ ಹೊಂದಾಣಿಕೆ ಮತ್ತು ಪ್ರತಿಯೊಂದು ಜನ ಕೂಡ ದಾನ ಧರ್ಮಗಳಿಂದ ಇದನ್ನು ಒಂದು ಕ್ಷೇತ್ರವನ್ನು ಒಂದು ಉನ್ನತ ಮಟ್ಟದಲ್ಲಿ ಒಂದನ್ನು ಜೀರ್ಣೋದ್ಧಾರ ಮಾಡಿ ಮತ್ತು ನವೀಕೃತವಾಗಿ ಚೆಂದ ಆಗಬೇಕು ಅಂತ ಬಂದವರಲ್ಲಿ ಕೂಡ ಪ್ರತಿಯೊಂದು ವ್ಯಕ್ತಿ ಕೂಡ ಮನಸ್ಸಿನಲ್ಲಿತ್ತು. ಧರ್ಮಕ್ಕಿಂತ ಮೊದಲೇ ಮನುಷ್ಯತ್ವ ಕೆಲಸ ಮಾಡ್ತದಂತೆ. ಅದು ನಮಗೆ ಚಿಕ್ಕದಿಂದ ಎಲ್ಲರೂ ಕಲಿಸಿರ್ತಾರೆ, ಎಲ್ಲರ ಮನೆಯಲ್ಲೂ ಕಲಿಸಿರ್ತಾರೆ. ಅದು ಜಾತಿ ಭೇದ ಇಲ್ಲದೆ ತಾಯಿ ಕಲಿಸಿಯೇ ಇರ್ತಾಳೆ. ಅದನ್ನು ನಾವು ಮುಂದಿಟ್ಕೊಂಡು ಮಾಡುವಾಗ ಜಾತಿ ಭೇದ ಅನ್ನೋದೇ ಬರುವುದಿಲ್ಲ ಅನ್ನೋದು ನನ್ನ ವಿಶೇಷ. ಇದು ಧರ್ಮಾಂತರ ವೈಮನಸ್ಯವನ್ನು ತೊರೆದು ಸೌಹಾರ್ದತೆಗೆ ದಾರಿ ತೋರಿಸುವ ಅನನ್ಯ ಮಾದರಿಯಾಗಿದೆ.